ಪ್ರಿಯ ವೀಕ್ಷಕರೇ, ನೀವು ನಿಮ್ಮ ಅನ್ನಭಾಗ್ಯದ ಹಣ ಟ್ರಾನ್ಸ್ಫರ್ ಸ್ಟೇಟಸ್ ಚೆಕ್ ಮಾಡೋಕೆ ಹೋದಾಗ ನಿಮಗೆ NPCI ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆಯಾ? ಹಾಗಿದ್ರೆ NPCI ಅಂದ್ರೆ ಏನು? NPCI ಚೆಕ್ ಫೇಲ್ಡ್ ಆಗೋದಕ್ಕೆ ಕಾರಣ ಏನು ಮತ್ತೆ ಅದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ವಿಡಿಯೋದ ಕೊನೆ ತನಕ ನೋಡಿ. ನಾನು ನಿಮ್ಮ ಆನಂದ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೊಡ್ತಾ ಇರೋಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ದಿನಗಳ ಹಿಂದೆ ನಿಮಗೆ PAV ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಬರ್ತಾ ಇತ್ತು. ಅಂದರೆ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ, ಅನ್ನಭಾಗ್ಯದ ಅಮೌಂಟ್ ಬಂದಿಲ್ಲ, ಅವ್ರಿಗೆಲ್ಲ PAV ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಎರರ್ ಮೆಸೇಜ್, ಇದೇ ಜಾಗದಲ್ಲಿ ನಿಮಗೆ PAV ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಎರರ್ ಮೆಸೇಜ್ ಬರ್ತಾ ಇತ್ತು. ಬಟ್ ಇವಾಗ ಡಿಫ್ರೆಂಟ್ ಆಗಿ ತೋರಿಸ್ತಿದೆ. ಇವಾಗ ನೀವು ನೋಡ್ಬೋದು NPCI ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ನಾನಿದು ನಮ್ಗೆ ಗೊತ್ತಿರೋದು ಒಂದು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ್ದೀನಿ, ಇವ್ರಿಗೂ ಹಣ ಬಂದಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, RC data had gone through Aadhaar authentication check and NPCI check, but NPCI check failed. ಅಂದರೆ ರೇಷನ್ ಕಾರ್ಡ್ ಡೇಟಾ, ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು NPCI ದೃಢೀಕರಣ ಪರಿಶೀಲನೆ ಕಳಿಸಲಾಗಿತ್ತು, ಆದರೆ NPCI ಚೆಕ್ ಫೇಲ್ ಆಗಿದೆ. ಅಂದರೆ ಸೊ ನಿಮಗೆ ಹಣ ಕಳಿಸೋದಕ್ಕಿಂತ ಮುಂಚೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಅಕೌಂಟ್ ಡೀಟೇಲ್ಸ್ನ ವೆರಿಫೈ ಮಾಡ್ತಾ ಇರ್ತಾರೆ. ಸೊ ಅದು ಫೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಅದಕ್ಕೆ ನಿಮ್ಗೆ ನೆನಪಿದ್ರೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ. ಇದು ನನ್ನ ಲಾಸ್ಟ್ ವಿಡಿಯೋದು ಪಿಕ್ಚರಿಕಲ್ ರೆಪ್ರೆಸೆಂಟೇಷನ್, ನಿಮ್ಮ ಅನ್ನಭಾಗ್ಯದ ಹಣ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮ ಅಕೌಂಟ್ಗೆ ಅಂತ. ಸೊ ಇದನ್ನ ನಾನೀಗ ಕಂಪ್ಲೀಟಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನಾನು ವಿಡಿಯೋನ ನಿಮಗೆ ಮೇಲ್ಗಡೆ ಇರೋ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅದೇ ರೀತಿ ಡಿಸ್ಕ್ರಿಪ್ಷನಲ್ಲೂ ಈ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಅಲ್ಲಿ ತಿಳ್ಕೊಬೋದು. ಸೊ ನಿಮ್ಮ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ರೇಷನ್ ಕಾರ್ಡ್ ಅಥಾರಿಟಿ ಏನು ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಬ್ಯಾಂಕ್ಗೆ ಕಳಿಸ್ತಾರೆ. ಸೊ ಬ್ಯಾಂಕ್ ಅವರು ವ್ಯಾಲಿಡೇಟ್ ಮಾಡ್ತಿರ್ತಾರೆ. ಸೊ ಅದೇ ನಿಮ್ಗೆ ಇಲ್ಲಿ ಕೊಡ್ತಾ ಇರೋದು, RC ಕಾರ್ಡ್ ಹ್ಯಾಸ್ ಗಾನ್ ಥ್ರೂ ಆಧಾರ್ ಅಥೆಂಟಿಕೇಶನ್ ಚೆಕ್ ಆ್ಯಂಡ್ NPCI ಚೆಕ್. ಸೊ ಈ ಬ್ಯಾಂಕ್ ಅವರು ವ್ಯಾಲಿಡೇಟ್ ಮಾಡ್ತಾರೆ. ಬ್ಯಾಂಕ್ ಅಂದರೆ ಅಲ್ಲೊಂದು ಎಂಟಿಟಿ ಇರುತ್ತೆ, NPCI ಅಂತ. ಇದಾದ ತಕ್ಷಣ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಸೊ NPCI ವ್ಯಾಲಿಡೇಟ್ ಮಾಡುತ್ತೆ. ಸೊ ನಿಮ್ಗೆ ಏನು ಮುಂಚೆ ಬರ್ತಾ ಇತ್ತು ಅಂದರೆ PAV ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಬರ್ತಾ ಇತ್ತು. ನಿಮಗೆ ನಾನು ಹಳೆ ವಿಡಿಯೋಲ್ಲೂ ಹೇಳಿದ್ದೆ. ಸೊ PAV ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ರೇಷನ್ ಕಾರ್ಡ್ ವೆಬ್ಸೈಟಲ್ಲಿ ತೋರಿಸ್ತಾ ಇತ್ತು. ಅಂದರೆ ಬ್ಯಾಂಕ್ ಅವರು ನಿಮ್ಮದು ಅಥೆಂಟಿಕೇಶನ್ನ ಪ್ರೋಸೆಸ್ ಮಾಡ್ತಿರ್ತಾರೆ, ಅಂದರೆ ವ್ಯಾಲಿಡೇಟ್ ಮಾಡ್ತಿರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ. ಸೊ ಆ ಚೆಕ್ ಮಾಡಿರೋದು ಪಾಸ್ ಆಯ್ತಾ ಫೇಲ್ ಆಯ್ತಾ ಅಂತ ನಿಮ್ಗಿನ್ನ ಅವ್ರಿಗೆ ರೆಸ್ಪಾನ್ಸ್ ಬಂದಿರಲ್ಲ ರೇಷನ್ ಕಾರ್ಡ್ ಅಥಾರಿಟಿಗೆ. ಸೊ ಅದಕ್ಕೆ ಇಲ್ಲಿ ಮುಂಚೆ PAV ರೆಸ್ಪಾನ್ಸ್ ನಾಟ್ ರಿಸೀವ್ಡ್ ಅಂತ ಬರ್ತಾ ಇತ್ತು. ನಿಮಗೆಲ್ಲ ಗೊತ್ತಿದೆ, PAV ಅಂದರೆ ಪೇಮೆಂಟ್ ಅಕೌಂಟ್ ವ್ಯಾಲಿಡೇಷನ್, ಅಂದರೆ ಯಾವ ಅಕೌಂಟ್ಗೆ ಪೇ ಮಾಡಬೇಕಿರುತ್ತಲ್ಲ ಅದನ್ನ ವ್ಯಾಲಿಡೇಟ್ ಮಾಡ್ತಿರ್ತಾರೆ ಅಂತ ಅರ್ಥ. ಇವಾಗ ಏನಾಗಿದೆ ಅಂದರೆ ಬ್ಯಾಂಕ್ ಕಡೆಯಿಂದ, ಅಂದರೆ NPCI ಕಡೆಯಿಂದ ಅವರಿಗೆ ರೇಷನ್ ಕಾರ್ಡ್ ಅಥಾರಿಟಿಗೆ ರೆಸ್ಪಾನ್ಸ್ ಬಂದಿದೆ. ಸೊ ಆ ರೆಸ್ಪಾನ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ ಫ್ಲೋ. ಇದನ್ನು ನಾನು ನಿಮಗೆ ನನ್ನ ಲಾಸ್ಟ್ ವಿಡಿಯೋಲ್ಲೂ ಹೇಳಿದ್ದೆ. ಬಟ್ ಇದು ರೆಸ್ಪಾನ್ಸ್ ಬರುತ್ತೆ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳಿದೆ. ಇವಾಗ ರೆಸ್ಪಾನ್ಸ್ ಬಂದಿದೆ. ಇದು ಎಕ್ಸಾಕ್ಟ್ ರೀಸನ್ ಏನಕ್ಕೆ ನಿಮ್ಮ ಅಕೌಂಟ್ಗೆ ಬಂದಿಲ್ಲ ಅಂತ, ಅಂದರೆ NPCI ಚೆಕ್ ಫೇಲ್ಡ್ ಅಂತ, ಅದು ಆ್ಯಕ್ಚುಯಲ್ ರೀಸನ್ನು. ಸೊ ಮೊದಲನೇದಾಗಿ ನಾನು ಅವಾಗಿಂದ NPCI ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ, ಏನಿದು NPCI ಅಂದರೆ. ಯಾಕಂದರೆ ನೀವೆಲ್ಲೂ ಇದನ್ನು ಜಾಸ್ತಿ ಕೇಳಿರಲ್ಲ. ಯಾಕಂದರೆ ಇಲ್ಲಿ ತನಕ ನಾವು ಬ್ಯಾಂಕ್ ಬಗ್ಗೆ ಮಾತಾಡಿರ್ತೀವಿ, ಆಧಾರ್ ಕಾರ್ಡ್ ಬಗ್ಗೆ ಮಾತಾಡಿರ್ತೀವಿ, ರೇಷನ್ ಕಾರ್ಡ್ ಬಗ್ಗೆ ಮಾತಾಡಿರ್ತೀವಿ. ಬಟ್ NPCI ಬಗ್ಗೆ ನಾವೆಲ್ಲೂ ಮಾತಾಡಿರಲ್ಲ, ತುಂಬ ಜನಕ್ಕೆ ಗೊತ್ತಿರಲ್ಲ, ತುಂಬ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ ಇದು. NPCI ಅಂದರೆ ಏನಪ್ಪ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಅಂದರೆ ಇದೊಂದು ಫೈನಾನ್ಷಿಯಲ್ ಎಂಟಿಟಿ. ಇದು RBI ಮತ್ತು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಸೇರಿಕೊಂಡು ಮಾಡಿರುವಂಥ ಒಂದು ಫೈನಾನ್ಷಿಯಲ್ ಎಂಟಿಟಿ. ಸೊ RBI ಅಂದರೆ ನಿಮಗೆ ಗೊತ್ತು, ಅದೊಂದು ಸೆಂಟ್ರಲ್. ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂದರೆ ಒಂದು ಅಷ್ಟು ಬ್ಯಾಂಕ್ಗಳು ಸೇರಿಕೊಂಡು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಎರಡು ಕಂಬೈನ್ ಮಾಡಿ, ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಎರಡು ಕಂಬೈನ್ ಮಾಡಿರುವಂಥ ಒಂದು ಫೈನಾನ್ಷಿಯಲ್ ಎಂಟಿಟಿ NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಸೊ ಇದು ಏನಪ್ಪ ಅಂದರೆ ಇದು ಡಿಫ್ರೆಂಟ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ನಮ್ಮ ಕೇಸಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಅಮೌಂಟ್ ಕೇಸಲ್ಲಿ ನಿಮಗೆ ಯಾವ್ಯಾವುದು DBT ಅಮೌಂಟ್, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಲ್ಲ, ಗೌರ್ಮೆಂಟ್ ಸ್ಕೀಮಿಂದ ಯಾವ್ಯಾವುದು ನಿಮ್ಮ ಅಕೌಂಟಿಗೆ ಬರಬೇಕಲ್ಲ,
ಸೊ ಆ ಎಲ್ಲ ಅಮೌಂಟು ಈ ಎನ್ ಪಿ ಸಿ ಕಡೆಯಿಂದನೇ ಬರೋದು. ಸೊ ಎನ್ ಪಿ ಸಿ ಹತ್ರ ಬರುತ್ತೆ, ಇದು ವ್ಯಾಲಿಡೇಟ್ ಮಾಡುತ್ತೆ, ಅದಾದಮೇಲೆ ಆ ಅಮೌಂಟು ನಿಮ್ಮ ಅಕೌಂಟಿಗೆ ಸೇರೋದು. ಸೊ ಇದು ಮೇನ್ ಪರ್ಪಸ್. ಇದಲ್ಲದೆ ಎನ್ ಪಿ ಸಿ ಐ ತುಂಬ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಲೈಕ್ ನಿಮ್ಮ ಯು ಪಿ ಐ ಯೂಸ್ ಮಾಡ್ತಾ ಇದ್ದೀರಲ್ಲ, ಯು ಪಿ ಐ ಅಂದರೆ ಫೋನ್ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಿದ್ದೀರ, ಅದ್ರ ಬ್ಯಾಕ್ ಎಂಟಿಟಿ ಅಂದರೆ ಯು ಪಿ ಐ ಅಂತ ಇರುತ್ತೆ, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ. ಅದೆಲ್ಲನೂ ಈ ಎನ್ ಪಿ ಸಿ ಐನೇ ಪ್ರೊವೈಡ್ ಮಾಡ್ತಿರೋದು. ಈ ಫೋನ್ಪೇ, ಗೂಗಲ್ ಪೇ ಥರನೇ ಭೀಮ್ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನು ಈ ಗೌರ್ಮೆಂಟ್ ಎಂಟಿಟಿನೇ ಎನ್ ಪಿ ಸಿ ಐನೇ ಪ್ರೊವೈಡ್ ಮಾಡ್ತಿರೋದು. ಈ ರೂಪೇ ಕಾರ್ಡ್ ಎಲ್ಲ ಇದೆಯಲ್ಲ, ಈ ರೂಪೇ ಕಾರ್ಡು ನೀವು ಕಾರ್ಡ್ ಯೂಸ್ ಮಾಡಿರ್ತೀರ, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡಲ್ಲಿ ರೂಪೇ ಅಂತ ಬರೆದಿರುತ್ತೆ, ಅದನ್ನು ಇದನ್ನೇ ಈ ಎನ್ ಪಿ ಸಿ ಐನೇ ಪ್ರೊವೈಡ್ ಮಾಡ್ತಿರೋದು. ಜೊತೆಗೆ ಐ ಎಮ್ ಪಿ ಎಸ್ ಟ್ರಾನ್ಸ್ಫರ್ ಅಂತ ಮಾಡ್ತಿರಲ್ಲ, ನೀವು ಬ್ಯಾಂಕಲ್ಲಿ ಎಲ್ಲಾದರೂ ಹೋಗಿ ಅಲ್ಲಿ ಐ ಎಮ್ ಪಿ ಎಸ್ ಮನಿ ಇಮಿಡಿಯೇಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಐ ಎಮ್ ಪಿ ಎಸ್ ಮಾಡ್ತಿರಲ್ಲ, ಅದನ್ನು ಈ ಎಂಟಿಟಿನೇ ಪ್ರೊವೈಡ್ ಮಾಡ್ತಿರೋದು. ಸೊ ಇದು ಜಸ್ಟ್ ಸಿಂಪಲ್ ಆಗಿ ನಾನು ಎನ್ ಪಿ ಸಿ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಡೀಟೇಲ್ ಬೇಕು ಅಂತಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ. ಸೊ ಕಂಪ್ಲೀಟಾಗಿ ಎನ್ ಪಿ ಸಿ ಐ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ, ಎನ್ ಪಿ ಸಿ ಐ ಅಂದರೆ ಏನು, ಅದರ ಏನೇ ಸರ್ವಿಸ್ ಎಲ್ಲ ಪ್ರೊವೈಡ್ ಮಾಡುತ್ತೆ, ಡಿ ಬಿ ಟಿಲಿ ಅದು ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ಇದಾದಮೇಲೆ ನೋಡ್ಬೋದು, ನಿಮಗೆ ಇಲ್ಲಿ ಯಾರೋ ನೋಡಿದ್ರೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಇದೆ. ಸೊ ನಿಮಗೆ ಎನ್ ಪಿ ಸಿ ಐ ಜೊತೆ ಕಾಂಟ್ಯಾಕ್ಟ್ ಇರಲ್ಲ, ನಿಮಗೆ ಯೂಶ್ವಲಿ ಬ್ಯಾಂಕ್ ಜೊತೆ ಹೋಗಿ ಕಮ್ಯುನಿಕೇಟ್ ಮಾಡ್ತೀರಾ, ಇಲ್ಲ ಆಧಾರ್ ಕಾರ್ಡ್ ಜೊತೆ ಕಮ್ಯುನಿಕೇಟ್ ಮಾಡಿರ್ತೀರಾ, ಅಥವಾ ರೇಷನ್ ಕಾರ್ಡ್ ಏನಿರುತ್ತೆ ಅಲ್ಲೋಗಿ ಏನಾದ್ರು ಚೇಂಜಸ್ ಇದ್ರೆ ಮಾಡಿಸಿರ್ತೀರ. ಬಟ್ ನೀವು ಎನ್ ಪಿ ಸಿ ಐಗೆ ಎಲ್ಲೂ ಲಿಂಕ್ ಮಾಡಿಲ್ಲ, ಹಿಂಗೆ ಮಾಡೋದು ಏನು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ನೀವೇನು ಬ್ಯಾಂಕಿಗೆ ಲಿಂಕ್ ಮಾಡಿಸಿರ್ತೀರ ಆಧಾರ್ ಕಾರ್ಡ್ನ, ಅದೇ ಲಿಂಕು ನಿಮ್ಮ ಎನ್ ಪಿ ಸಿ ಐಗೂ ಲಿಂಕ್ ಆಗಿರಬೇಕು. ಸೊ ನಾನೀಗ ನಿಮಗೆ ಇಲ್ಲಿ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ತಿಳಿಸ್ಕೊಡ್ತೀನಿ ಎನ್ ಪಿ ಸಿ ಐಗೆ ಆಧಾರ್ನ ಲಿಂಕ್ ಮಾಡೋದು ಹೇಗೆ ಅಂತ. ಸೊ ಫಸ್ಟ್ ಏನು ಮಾಡ್ತಾರೆ, ನೀವು ಕಸ್ಟಮರ್ಸ್ ಅಂದರೆ ನಾನು ಕಸ್ಟಮರೇನೆ. ಸೊ ಕಸ್ಟಮರು ಬ್ಯಾಂಕ್ಗೆ ಆಧಾರ್ ಲಿಂಕ್ ಮಾಡಬೇಕಂದ್ರೆ ಆಧಾರ್ ಜೆರಾಕ್ಸ್ ಮತ್ತು ಒಂದು ಅರ್ಜಿ ಬೇಕು, ಒಂದು ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ ಜೊತೆಗೆ ಒಂದು ಪಾಸ್ಬುಕ್ ಜೆರಾಕ್ಸ್ನ ತೊಗೊಂಡೋಗಿ ಬ್ಯಾಂಕಿಗೆ ಕೊಡ್ತಾರೆ. ಅಂದರೆ ಇದು ನನ್ನ ಆಧಾರು, ನನ್ನ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿ ಅಂತ. ಸೊ ಬ್ಯಾಂಕ್ ಅಫಿಷಿಯಲ್ಸ್ ಏನು ಮಾಡ್ತಾರಪ್ಪ ಅಂತಂದರೆ, ಅವರು ನಿಮ್ಮ ಆಧಾರ್ ಕಾರ್ಡ್ನ ಫಸ್ಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡ್ತಾರೆ. ಇದು ಅವರ ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಏನಪ್ಪ ಅಂದರೆ, ಸೇಮ್ ನಿಮ್ಮ ಆಧಾರ್ ಕಾರ್ಡ್ನ ಎನ್ ಪಿ ಸಿ ಐ ಮ್ಯಾಪರ್ ಅಂತ ಇರುತ್ತೆ, ಅವರು ತೊಗೊಂಡೋಗಿ ಅಲ್ಲಿ ಲಿಂಕ್ ಮಾಡ್ತಾರೆ. ಅದು ಎರಡನೇ ಸ್ಟೆಪ್ಪು. ಸೊ ನೀವು ಹೋಗಿ ಏನು ಡೈರೆಕ್ಟಾಗಿ ಎನ್ ಪಿ ಸಿ ಐಗೆ ಲಿಂಕ್ ಮಾಡಿ ಇಲ್ಲ ಅಂತ ನೀವೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಆ್ಯಸ್ ಸೂನ್ ಆಸ್ ನೀವು ಅಲ್ಲಿ ಅರ್ಜಿ ಕೊಟ್ಟ ತಕ್ಷಣ ಫಸ್ಟು ಲಿಂಕ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ನ, ಅದಾದ ನಂತರ ಎನ್ ಪಿ ಸಿ ಐ ಮ್ಯಾಪರ್ಗೆ ಮಾಡ್ತಾರೆ. ಸೊ ನಿಮ್ಗೆ ಇದು ಹೆಂಗೆ ಗೊತ್ತಾಗುತ್ತೆ ಎನ್ ಪಿ ಸಿ ಐಗೆ ಆಗಿರುತ್ತೆ ಅಂತ, ನಾನು ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಧಾರ್ ಬ್ಯಾಂಕ್ ಮ್ಯಾಪರ್ ಅಂತ ಇರುತ್ತೆ. ಸೊ ಆ ಸೈಟಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ, ಯಾವ ಬ್ಯಾಂಕ್ ಸೀಡ್ ಆಗಿದೆ ಅನ್ನೋದನ್ನ ನೀವು ಅಲ್ಲಿ ತಿಳ್ಕೊಬೋದು. ಸೊ ನಿಮ್ಗೆ ಅದು ಇದೆಲ್ಲ ಲಿಂಕ್ ಆದಮೇಲೆ ನಿಮಗೂ ಆ ಡೀಟೇಲ್ಸು ಎನ್ ಪಿ ಸಿ ಐ ವೆಬ್ಸೈಟಿಂದ ಅಪ್ಡೇಟ್ ಆಗಿ ನೀವು ಬೇರೆ ಬೇರೆ ವೆಬ್ಸೈಟ್ ಆಪ್ಷನ್ಸ್ ಇದೆ ನೋಡೋದಕ್ಕೆ, ಡಿ ಬಿ ಪಿ ಆ್ಯಪ್ ಥ್ರೂ ನೀವು ಚೆಕ್ ಮಾಡ್ಕೊಬೋದು. ಅದು ನನ್ನ ವೀಡಿಯೋದಲ್ಲಿ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ. ಅದೇ ರೀತಿ ಇನ್ನೊಂದು ಆಪ್ಷನ್ ಇದೆ, ಡೈರೆಕ್ಟಾಗಿ ನೀವು ಆಧಾರ್ ವೆಬ್ಸೈಟಲ್ಲಿ ಹೋದರೆ ಅಲ್ಲೂ ನಿಮ್ಗೊಂದು ಆಪ್ಷನ್ ಇದೆ, ನೀವು ಚೆಕ್ ಮಾಡೋದಕ್ಕೆ ಯಾವುದು ಸೀಡ್ ಆಗಿದೆ, ನಿಮ್ಮ ಆಧಾರ್ಗೆ ಯಾವುದು ಬ್ಯಾಂಕ್ ಸೀಡ್ ಆಗಿದೆ ಅಂತ ಅದ್ರ ಸ್ಟೇಟಸ್ನು ನೀವು ಚೆಕ್ ಮಾಡ್ಕೊಬೋದು. ಈ ಓವರ್ ಆಲ್ ಪಿಕ್ಚರ್ ನೀವೇನು ಕೊಡ್ತೀರಾ ಬ್ಯಾಂಕಿಗೆ, ಅದು ಫಸ್ಟು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗುತ್ತೆ, ಅದಾದ ನಂತರ ನಿಮ್ಮ ಎನ್ ಪಿ ಸಿ ಐ ಅಕೌಂಟ್ಗೂ ಲಿಂಕ್ ಮಾಡ್ತಾರೆ. ಸೊ ಅಲ್ಲಿಗೆ ಅಪ್ಡೇಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಇದೆ. ಇಲ್ಲಿ ನಿಮಗೆ ಡೌಟ್ ಬರುತ್ತೆ, ಯಾವ ರೀಸನ್ಗೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬಂದಿರ್ಬೋದು ಅಂತ. ಇದಕ್ಕೆ ತುಂಬ ರೀಸನ್ಸ್ಗಳಿದೆ. ಮೊದಲನೇ ರೀಸನ್ ನಾನು ತೊಗೊತೀನಿ, ಎಕ್ಸಾಂಪಲ್ ಇದೇ ಕಾರ್ಡ್ ರೀಸನ್ನೇ ನಾನು ನಿಮಗೆ ತೊಗೊಳ್ತೀನಿ. ಏನಕ್ಕೆ ಇವ್ರಿಗೆ ಅಮೌಂಟ್ ಬಂದಿಲ್ಲ ಅಂತಂದರೆ, ಇವ್ರದ್ದು ಏನಾಗಿದೆ ಅಂದರೆ, ರೀಸೆಂಟಾಗಿ ಈ ಕಾರ್ಡಲ್ಲಿ ಯಾರು ಕುಟುಂಬದ ಮುಖ್ಯಸ್ಥೆ ಮಹಿಳೆ ಅಂತಿದ್ರಲ್ಲ, ಅವರು ರೀಸೆಂಟಾಗಿ ಡೆತ್ ಆದರು. ಸೊ ಇನ್ನು ರೇಷನ್ ಕಾರ್ಡಲ್ಲಿ ಅವ್ರ ಹೆಸರೇ ಇದೆ, ಅವರ ಹೆಸರನ್ನು ತೆಗ್ಸಿದ್ದಾರೆ. ಅದು ತೆಗ್ಸಿ ಆಲ್ಮೋಸ್ಟ್ 1 ಮಂತ್ ಅಥವಾ 2 ಮಂತ್ಸ್ ಆಗಿರ್ಬೋದು. ಬಟ್ ಇದು ಇನ್ನೂ ಕರೆಕ್ಟಾಗಿ ಅಪ್ಡೇಟ್ ಆಗಿಲ್ಲ. ಸೊ ಹೋಗಿ ತೆಗ್ಸ್ಬಿಟ್ಟು ಬಂದಿದ್ದಾರೆ, ಬಟ್ ಈ ಡಿ ಬಿ ಟಿ ಸ್ಟೇಟಸ್ಗೆಲ್ಲ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ಏನಾಗುತ್ತೆ ಅಂದರೆ ಮತ್ತು ಇವ್ರ ಬ್ಯಾಂಕ್ ಅಕೌಂಟ್ನು ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ.
ಸೊ ಅವ್ರು ಯಾವಾಗ ರೀಸೆಂಟಾಗಿ ಡೆತ್ ಆದರೂ ಇವ್ರು ಹೋಗಿ ಫಸ್ಟು ಅವರ ಮದರ್ದು ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡಿಸಿದ್ದಾರೆ. ಅದಾದ ತಕ್ಷಣ ಅವರು ರೇಷನ್ ಕಾರ್ಡಿಂದ ರಿಮೂವ್ ಮಾಡಿಸಿದ್ದಾರೆ. ಬಟ್ ಅದೆಲ್ಲ ರೀಸೆಂಟಾಗಿ ಮಾಡಿಸಿರುವಂಥದ್ದು. ಸೊ ಏನಾಗ್ತಾ ಇದೆ ಅಂದರೆ ಈ NPCI ಚೆಕ್ ಮಾಡಬೇಕಾದ್ರೆ ಸೊ ಇದಕ್ಕೆ ಇಲ್ಲಿಗೆ ಬರುತ್ತೆ. ಸೊ ರೇಷನ್ ಕಾರ್ಡಲ್ಲಿ ಅವ್ರ ಯಾರು ಕುಟುಂಬದ ಮುಖ್ಯಸ್ಥರು ಇರ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ನ ಫೆಚ್ ಮಾಡಿ ಅವ್ರ ಬ್ಯಾಂಕ್ದು ಸ್ಟೇಟಸ್ನ ಚೆಕ್ ಮಾಡಿರುತ್ತೆ. ಸೊ ಆಲ್ರೆಡಿ ಅವ್ರದ್ದು ಬ್ಯಾಂಕ್ನ ಕ್ಲೋಸ್ ಮಾಡಿರೋದ್ರಿಂದ ಅವ್ರ ಬ್ಯಾಂಕ್ ಸ್ಟೇಟಸ್ ಇನ್ಆಕ್ಟಿವ್ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ NPCI ಚೆಕ್ ಅಂತ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ಯಾಕಂದ್ರೆ ಇವ್ರು ಆಲ್ರೆಡಿ ಸತ್ತೋಗಿದ್ದಾರೆ, ಇವರೇ ಹೋಗಿ ಅಕೌಂಟನ್ನು ಕ್ಲೋಸ್ ಮಾಡಿಸಿದ್ದಾರೆ. ಸೊ ಅವ್ರ ಮನೆಯವ್ರಿಗೆ ಅಕೌಂಟು ಕ್ಲೋಸ್ ಮಾಡಿಸಿ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇನ್ಆಕ್ಟಿವ್ ಅಂತ ಬರ್ತಿದೆ. ಸೊ ಅದಕ್ಕೆ NPCI ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಇವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ. ಈಗ ನೆಕ್ಸ್ಟ್ ಏನಪ್ಪ ಆಗುತ್ತೆ ಪ್ರೋಸೆಸ್ ಅಂದರೆ, ಈಗ ಆಲ್ರೆಡಿ ಅವ್ರು ಅಪ್ಡೇಟ್ ಮಾಡಿಸಿದ್ದಾರೆ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಎಲ್ಲ ಕಡೆನೂ ಅದು ಅಪ್ಡೇಟ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಇವ್ರ ನೇಮ್ ಅಂದರೆ ಇವರು ಆಲ್ರೆಡಿ ಡೆತ್ ಆಗಿರೋದ್ರಿಂದ ಇವ್ರ ನೇಮ್ ರಿಮೂವ್ ಆಗಿ ಇನ್ನು ಬೇರೆ ಯಾರು ಕುಟುಂಬದ ಮುಖ್ಯಸ್ಥರು ಇರ್ತಾರಲ್ಲ ಅವ್ರ ನೇಮ್ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅವ್ರ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅದು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಾದ್ರೂ ಆಗ್ಬೋದು ಅಥವಾ ನೆಕ್ಸ್ಟ್ ಅಲ್ಲಾದ್ರೂ ಆಗ್ಬೋದು. ಬಟ್ ತುಂಬ ಬೇಗನೆ ಆಗುತ್ತೆ, ತುಂಬ ಟೈಮ್ ತಗೊಳ್ಳಲ್ಲ. ಇದು ಒಂದು ರೀಸನ್ನು. ಎರಡನೇ ರೀಸನ್ ಏನಪ್ಪ ಅಂದರೆ ಇನ್ಆಕ್ಟಿವ್ ಅಕೌಂಟ್ಸ್. ಅಂದರೆ ನೀವು ಯಾವಾಗಲೂ ಅಕೌಂಟ್ ಓಪನ್ ಮಾಡಿಸಿರ್ತೀರ, ಓಕೆನಾ? ಅಕೌಂಟ್ ಓಪನ್ ಮಾಡಿಸಿರ್ತೀರ, ಬಟ್ ಅದನ್ನು ನೀವು ಆ್ಯಕ್ಟಿವ್ ಆಗಿ ಯೂಸ್ ಮಾಡ್ತಾ ಇರಲ್ಲ. ಸೊ ಅದು ಇಲ್ಲಾಂದರೆ ನೀವು ಆ್ಯಕ್ಟಿವ್ ಆಗಿ ಯೂಸ್ ಮಾಡ್ತಾ ಇರಲ್ಲ, ಅದಕ್ಕೆ ಅದು ಸೀಡಿಂಗಲ್ಲಿ ಏನಾಗಿರುತ್ತೆ, ಇನ್ಆಕ್ಟಿವ್ ಅಂತ ಹೊಟ್ಟೋಗಿರುತ್ತೆ ಅದು. ಸೊ ಅದಕ್ಕೆ ನೀವು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿ ಸಬ್ಮಿಟ್ ಮಾಡಿ ನೀವು ಅಕೌಂಟ್ನ ಆ್ಯಕ್ಟಿವ್ ಮಾಡಿಸಿದ್ರೆ ಸ್ವಲ್ಪ ದಿನಗಳಲ್ಲೇ ಅದನ್ನು ಸೀಡಿಂಗ್ ಆ್ಯಕ್ಟಿವ್ ಅಂತ ಬರುತ್ತೆ. ಸೊ ಆಗ ಮತ್ತೆ ನಿಮಗೆ ನಿಮ್ಮ ಅಮೌಂಟ್ ಬರುತ್ತೆ. ಇನ್ನು ಒಂದು ಸಿಚುವೇಶನ್ ಏನಪ್ಪ ಆಗಿರುತ್ತೆ ಅಂತಂದರೆ, ಅದು ಇದೇ ರೀತಿ ಕೇಸೆ, ಮೊದಲನೇ ಕೇಸ್ ಏನಿದೆ ಅದೇ ರೀತಿ. ನಿಮ್ಮ ಹತ್ರ ಯಾವಾಗಲೂ ಒಂದು ಅಕೌಂಟ್ ಓಪನ್ ಮಾಡಿಸಿರ್ತೀರ. ಆ ಅಕೌಂಟು ಸಪೋಸ್ ನೀವೆಲ್ಲ ಕೆಲ್ಸಕ್ಕೆ ಹೋಗಿರ್ತೀರಲ್ಲ, ಸ್ಯಾಲ್ರಿ ಅಕೌಂಟ್ ಓಪನ್ ಆಗಿರುತ್ತೆ, ಅಲ್ಲಿ ನೀವು ಸೀಡ್ ಮಾಡಿಸಿರ್ತೀರ. ಅದಾದ ನಂತರ ನಿಮ್ಮ ಹತ್ರ ಇನ್ನೊಂದು ಹಳೆ ಅಕೌಂಟ್ ಯಾವುದೋ ಇರುತ್ತೆ, ಅದು ಯಾವುದು ಸೀಡ್ ಮಾಡಿಸಿರಲ್ಲ, ಆಧಾರ ಕೊಟ್ಟಿರಲ್ಲ, ಏನೂ ಇರಲ್ಲ, ಹಾಗೇನೇ ಇರುತ್ತೆ. ಸೊ ನೀವು ಸ್ಯಾಲ್ರಿ ಅಕೌಂಟ್ ಏನು ಮಾಡ್ತೀರಾ, ಆ ಕಂಪ್ನಿ ಬಿಟ್ಟ ಮೇಲೋ ಅಥವಾ ಆ ಸ್ಯಾಲ್ರಿ ಅಕೌಂಟ್ ನೀವು ಬೇಡ ಅಂತ ಬಿಟ್ಟ ಮೇಲೋ ಅದನ್ನ ನೀವು ಕ್ಲೋಸ್ ಮಾಡಿಸಿರಲ್ಲ. ಕ್ಲೋಸ್ ಮಾಡಿಸ್ತಾನೆ ಏನಾಗಿರುತ್ತೆ ಅಂತಂದರೆ ಅದು ಆ್ಯಕ್ಟಿವ್ ಆಗಿ ಹಂಗೆ ಉಳ್ಕೊಂಬಿಟ್ಟಿರುತ್ತೆ, ಅದು ನಿಮಗೆ ಗೊತ್ತಿರಲ್ಲ. ಸೊ ಕ್ಲೋಸ್ ಮಾಡಿಸಿರಲ್ಲ, ಜೊತೆಗೆ ಇನ್ಆ್ಯಕ್ಟಿವ್ ಆಗಿಬಿಟ್ಟಿರುತ್ತದು. ಸೊ ಅವಾಗಲೂ ಕೂಡ ಆ ಅಮೌಂಟು ನಿಮಗೆ ಬರೋದಿಲ್ಲ, ಯಾಕಂದರೆ ಅಲ್ಲೂ ಮತ್ತೆ ಹೋಗಿ ಚೆಕ್ ಮಾಡುತ್ತೆ, ಅದು ಇನ್ಆ್ಯಕ್ಟಿವ್ ಅಂತ ಇರುತ್ತೆ. ಸೊ NPCI ಚೆಕ್ ಫೇಲ್ಡ್ ಅಂತ ಬರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳಿಂದ NPCI ಚೆಕ್ ಫೇಲ್ಡ್ ಅಂತ ಬರ್ತಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂದರೆ, ಸೊಲ್ಯೂಷನ್ನು ತುಂಬಾ ಸಿಂಪಲ್, ಏನು ಇಲ್ಲ. ನಾನು ಈ ಪಿಕ್ಚರಲ್ಲಿ ತೋರಿಸ್ದಾಗೆ ನೀವು ನಿಮ್ಮ ಆಧಾರ್ ಜೆರಾಕ್ಸ್, ಅರ್ಜಿ, ಪಾಸ್ಬುಕ್ ಜೆರಾಕ್ಸ್ನ ನಿಮ್ಮ ಆ್ಯಕ್ಟಿವ್ ಅಕೌಂಟ್ ಯಾವುದಿರುತ್ತೆ ಅಲ್ಲಿಗೆ ತೊಗೊಂಡೋಗಿ ಕೊಡಿ. ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳಿ ಸೀಡ್ ಮಾಡಬೇಕು ಬ್ಯಾಂಕ್ಗೆ ಅಂತಲೇ ಹೇಳಿ. ಅವರು ನಿಮ್ಮ ಅಕೌಂಟ್ಗೂ ಲಿಂಕ್ ಮಾಡ್ತಾರೆ ಮತ್ತು NPCI ಮ್ಯಾಪರ್ಗೂ ಅದನ್ನು ಮಾಡಿಕೊಡ್ತಾರೆ. ಸೊ ಅದು ವಿತಿನ್ ಸಮ್ 1 ವೀಕ್ ಆರ್ 15 ಡೇಸ್ ಒಳಗಡೆ ನಿಮಗೆ ಅಪ್ಡೇಟ್ ಆಗುತ್ತೆ. ಸೊ ನಿಮ್ಗೆ ಅಟ್ಲೀಸ್ಟ್ ಈ ಮಂತ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ಅಮೌಂಟು ನಿಮಗೆ ಕ್ರೆಡಿಟ್ ಆಗುತ್ತೆ. ಇದು ಒಂದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸಪೋಸ್ ನಿಮ್ಮ ಹತ್ರ 3-4 ಅಕೌಂಟ್ಸ್ ಇರುತ್ತೆ. ಈಗ ಆಬ್ವಿಯಸ್ಲಿ ಒಬ್ಬರ ಹತ್ರ 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ. ಅವ್ರೇನು ಮಾಡ್ತಾರೆ, ಬೈ ಮಿಸ್ ಏನು ಮಾಡ್ತಾರೆ, ಎಲ್ಲ ಕಡೆನೂ ಮ್ಯಾಪ್ ಮಾಡೋದಕ್ಕೆ ಎಲ್ಲ ಕಡೆ ಆಧಾರ್ ಕೊಟ್ಬಿಟ್ಟಿರ್ತಾರೆ. ನಿಮ್ಗೆ ಅವಾಗ ಡೌಟ್ ಇರುತ್ತೆ, ಯಾವ ಕಡೆ ಈ 3 ಬ್ಯಾಂಕ್ ಇದೆ, 3ರಲ್ಲಿ ಯಾವುದು ಸೀಡ್ ಆಗಿರುತ್ತೆ ಅಂತ ನಿಮ್ಗೆ ಡೌಟ್ ಇರುತ್ತೆ. ಸೊ ನಿಮ್ಮ 3 ಬ್ಯಾಂಕ್ ಇದ್ರೂ ಯಾರು ಯಾವ ಬ್ಯಾಂಕಲ್ಲಿ ಲಾಸ್ಟಲ್ಲಿ ಸೀಡ್ ಮಾಡಿರ್ತಾರಲ್ಲ ಅವರು ಆ ಬ್ಯಾಂಕ್ದು ಮಾತ್ರ ನಿಮಗೆ ಸೀಡ್ ಆಗಿರುತ್ತೆ. ಈಗ ಫಸ್ಟ್ ಒಬ್ರು ಮಾಡ್ತಾರೆ ಅದಿರುತ್ತೆ, ಸೆಕೆಂಡ್ ಇನ್ನೊಬ್ರು ಮಾಡ್ತಾರಲ್ಲ, ಫಸ್ಟ್ ಮಾಡಿದ್ದು ಅದು ಹೋಗುತ್ತೆ, ಎರಡನೇದು ಯಾವ ಬ್ಯಾಂಕ್ ಮಾಡಿರ್ತಾರೆ, ಬ್ಯಾಂಕ್ ಬಿ ಅಂತ ಅನ್ಕೋಣ, ಆ ಬ್ಯಾಂಕ್ ಬಿದು ಸೀಡ್ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ. ಮತ್ತು ಬ್ಯಾಂಕ್ ಸಿ ಅಂತ ಅವರು ಮತ್ತೆ ಮಾಡ್ತಾರೆ ಅಂದ್ಕೊಳ್ಳಿ, ಬ್ಯಾಂಕ್ ಸಿ ಅನ್ನೋದು ನಿಮ್ದೇ ಇರುತ್ತೆ, ಅವರು ಮತ್ತೆ ಸೀಡ್ ಮಾಡಿದಾಗ ಸೊ ಬ್ಯಾಂಕ್ ಸಿ ನಿಮಗೆ ಫೈನಲ್ ಆಗಿ ಸೀಡ್ ಆಗಿರುತ್ತೆ. ಸೊ ನಿಮ್ಗೆ ಏನೇ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಮೌಂಟ್ ಏನೇ ಬಂದರೂ ಗೌರ್ಮೆಂಟ್ ಸ್ಕೀಮಿಂದ ಆ ಬ್ಯಾಂಕ್ ಸಿಗೆ ಬರುತ್ತೆ. ಸೊ ಅದಕ್ಕೆ ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಪ್ರಿಫರಬಲ್ ಅದನ್ನು ಲಾಸ್ಟಲ್ಲಿ ಅಥವಾ ಅದೊಂದಕ್ಕೇ ಹೋಗಿ ನೀವು NPCIನ ನೀವು ಲಿಂಕ್ ಮಾಡಿಸ್ಕೊಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.